ಹಿರಿಯರು ಹೇಳ್ತಾರೆ, ಹುಟ್ಟುತ್ತಾ ಅಣ್ತಮ್ಮಂದರು ಬೆಳ್ತಾ ದಾಯಾದಿಗಳು. ಕುಟುಂಬ ಎಲ್ಲ ಚೆನ್ನಾಗಿರ್ತದೆ, ಬಟ್ ಆಸ್ತಿ ವಿಭಜನೆ ಅಂತ ಬಂದಾಗ, ಹಣ ವಿಭಜನೆ ಅಂತ ಬಂದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಕಲಹಗಳು ಬರೋದು ಸರ್ವೇ ಸಾಮಾನ್ಯ. ಒಬ್ಬರಿಗೊಬ್ಬರು ಅಸಮಾಧಾನತೆ ಇರೋದು ಸರ್ವೇ ಸಾಮಾನ್ಯ. ಬಟ್ ವರ್ಸ್ಟ್ ಕಂಡೀಷನಲ್ಲಿ ಇದು ಕೋರ್ಟ್ ಕೇಸ್ ಆಗಿ ಮಾರ್ಪಡುತ್ತೆ. ವರ್ಷಾನುಗಟ್ಟಲೆ ಇದರಲ್ಲಿ ಕಲಹಗಳು ಆಗ್ತದೆ. ಇದ್ರ ಬಗ್ಗೆ ನಿಮ್ಮ ಜಾತಕದ ಮುಖಾಂತರ ನಾನು ಕೆಲವು ಅಂಶಗಳನ್ನು ಹೇಳ್ತೀನಿ. ಮೊದಲನೇದಾಗಿ ಈ ಜಾತಕ ಅಂತ ಬಂದ ಮೇಲೆ 2ನೇ ಮನೆ ಕೌಟುಂಬಿಕ ಸಂಪತ್ತನ್ನು ಹೇಳುತ್ತೆ, 3ನೇ ಮನೆ ಅಂದರೆ ಭಾತೃಸ್ಥಾನದ ಬಗ್ಗೆ ಹೇಳುತ್ತೆ, ಮತ್ತು 8ನೇ ಮನೆ ಪಿತೃ ಆಸ್ತಿ ಬಗ್ಗೆ ಹೇಳುತ್ತೆ. ಇಂಥ ಮನೆಗಳಲ್ಲಿ ಏನಾದರೂ ದುರ್ಬಲ ಗ್ರಹಗಳಿದ್ರೋ ಅಥವಾ ಪಾಪಗ್ರಹಗಳ ದೃಷ್ಟಿ ಇತ್ತಪ್ಪ ಅಂತಂದರೆ ಸ್ವಲ್ಪ ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಆಗ್ತದೆ. 2ನೇ ಅಂಶ ಮಂಗಳ, ಕುಜ ಅಂತ ನಾವೇನು ಹೇಳ್ತೀವಿ, ಈ ಕುಜ ಭೂಕಾರಕನಾಗ್ತಾನೆ. ಈ ಜಾತಕದಲ್ಲಿ ಕುಜ ಶನಿ ಸಂಬಂಧ ಬಂತಪ್ಪ ಅಂತಂದರೆ ಕೋರ್ಟ್ ಕೇಸ್ ಆಗೋದಂತೂ ಖಂಡಿತ, ಮತ್ತು ವರ್ಷಾನುಗಟ್ಟಲೆ ಕೋರ್ಟ್ ಕೇಸ್ ಎಳೆಯುತ್ತೆ. ಅದಾದ ನಂತರ ಕುಜ ರಾಹುವಿನ ಸಂಬಂಧ ಬಂದರೂ ಕೂಡ ಸೇಮ್ ಪ್ರಾಬ್ಲಮ್ ಆಗ್ತದೆ. ಅಚಾನಕ್ಕಾಗಿರುವಂಥ ಸಂಬಂಧ ಸಡನ್ನಾಗಿ ಹಾಳಾಗಿ ಲಿಟಿಗೇಷನ್ಸ್ಗಳಾಗ್ತವೆ. ಅದಾದ ನಂತರ 3ನೇದು ಶನಿ. 4ನೇ ಭಾವದಲ್ಲಿ ಬರೋದ್ರಿಂದ ಕಂಪ್ಲೀಟಾಗಿ ಡಿಲೇ ಮಾಡ್ತಾನೆ. ಎಲ್ಲದೂ ಕೂಡ ಈಗ ಆಸ್ತಿ ವಿಭಜನೆ ಇರ್ತದೆ, ರಿಲೇಟೆಡ್ ಪೇಪರ್ಸ್ ಇರ್ತದೆ, ಈ ಪೇಪರ್ಸ್ ಅಲ್ಲಿ ಬಹಳ ಡಿಲೇ ಅವನು ಮಾಡ್ತಾನೆ. ಅದಾದ ನಂತರ ರಾಹು 6ನೇ ಭಾವದಲ್ಲಿ ಇದ್ದಾಗ ಚೆನ್ನಾಗಿರುವಂಥ ಸಂಬಂಧ ಹಾಳಾಗಿ ಸಡನ್ನಾಗಿ ಲಿಟಿಗೇಷನ್, ಅಂದರೆ ಇಬ್ಬರು ಪಾರ್ಟ್ನರ್ಸ್, ಅಂದರೆ ನೀವು ನಿಮ್ಮ ಅಣ್ತಂದ್ರು ಕೂತ್ಕೊಂಡು ಒಂದು ಆಸ್ತಿನ ತೊಗೊಂಡಿರ್ತೀರ. ರಾಹುವಿನಿಂದ ಸಡನ್ನಾಗಿ ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಆ ಭೂಮಿ ತಗೊಳ್ಳೋದ್ರಿಂದ ಸಂಬಂಧ ಹಾಳಾಗಿ ಆ ಭೂಮಿ ಲಿಟಿಗೇಷನ್ಗೆ ಹೋಗಿ ಸ್ಟಕ್ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ.